ಭಾರತದಿಂದ ಪಾಕಿಸ್ತಾನಕ್ಕ ಇದೇ ರೂಟ್ ಇಂದ ಟ್ರೈನ್ ಹೋಗ್ತಿತ್ತಂದ್ರ ನಂಬಕಾಗತ್ತೆ? ಹೌದ್ರಿ, ನಾನ್ ಮಾತಾಡತೀನಿ ಅಟಾರಿ ವಾಘಾ ಟ್ರೈನ್ ರೂಟ್ ಬಗ್ಗೆ. ನಮ್ ಭಾರತ ಇಂದ ಟೋಟಲ್ 2 ರೂಟ್ ಮೇಲೆ ಟ್ರೈನ್ ಪಾಕಿಸ್ತಾನ ಹೋಗ್ತಿದ್ವು. ಒಂದ್ ಬಾರ್ಮರ್ ಮುನಾಬಾವ ಹೈದರಾಬಾದ್ ಕರಾಚಿ ಹೋದ್ರ ಇನ್ನೊಂದು ಲೈನ್ ಡೆಲ್ಲಿ ಅಮೃತ್ಸರ್ ಅಟಾರಿ ವಾಘಾ ಮೇಲೆ ಲಾಹೋರ್ ಹೋಗ್ತಿತ್ತ. 2019 ತನ ಇಲ್ಲೇ ಸಂಜೋತಾ ಎಕ್ಸ್ಪ್ರೆಸ್ ಡೆಲ್ಲಿ ಟು ಲಾಹೋರ್ ರನ್ ಆಗ್ತಿತ್ತ. ಸೊ ಇದ ನಮ್ಮ ಭಾರತದ ಲಾಸ್ಟ್ ರೈಲ್ವೆ ಸ್ಟೇಷನ್ ನೋಡ್ಬೇಕಂತ ಹೇಳಿ ನಾನು ಡೆಲ್ಲಿಯಿಂದ ಫೇಮಸ್ ಗೋಲ್ಡನ್ ಟೆಂಪಲ್ ಮೇಲ್ ಟ್ರೈನ್ ತಗೊಂಡ ಅಮೃತ್ಸರ್ ಬಂದೆ. ಅಲ್ಲಿಂದ ಒಂದು ಡೆಮೋ ಟ್ರೈನ್ ತಗೊಂಡ ಅಟಾರಿ ಬಾರ್ಡರ್ ರೀಚ್ ಆದೆ. ಸೊ ನಾನೀಗದನ್ರಿ ಭಾರತ ಪಾಕಿಸ್ತಾನ ಗಡಿ ಒಳಗಿರುವಂತ ಅಟಾರಿ ರೈಲ್ವೆ ಸ್ಟೇಷನ್ ಒಳಗ ಇದ ಲಾಸ್ಟ್ ಅಟಾರಿ. ಮುಂದ್ ಹೋದ್ರಿ ಇನ್ನ ಪಾಕಿಸ್ತಾನದ ವಾಘಾ ರೈಲ್ವೆ ಸ್ಟೇಷನ್ ಬರುತ್ತ. ಇದೇ ನೋಡತ್ತಾರಲ್ಲ, ಇದು ಫೆನ್ಸಿಂಗ್. ಮೊದಲ ಸಂಜೋತಾ ಎಕ್ಸ್ಪ್ರೆಸ್ ಅಂತ ಟ್ರೈನ್ಗಳು ಏನು ಇಂಡಿಯಾ ಇಂದ ಪಾಕಿಸ್ತಾನಕ್ಕೆ ಕನೆಕ್ಟ್ ಮಾಡ್ತಿದ್ವಲ್ಲ, ಆ ಟ್ರೈನ್ ಒಳಗೆ ಹೋಗುವಂತ ಪ್ಯಾಸೆಂಜರ್ಸ್ ಇಮಿಗ್ರೇಷನ್ ಪ್ರೊಸೆಸ್ ಎಲ್ಲ ಇಲ್ಲಿ ನಡೀತಿತ್ತು. ಅದಕ್ಕೆ ಸೇಫ್ಟಿ ಪರ್ಪಸ್ ಈ ಫೆನ್ಸಿಂಗ್ ನ ನೀವು ನೋಡಾತಿರಬಹುದು. ಬರೀ ಪ್ಯಾಸೆಂಜರ್ ಸರ್ವಿಸ್ ಅಷ್ಟೇ ಅಲ್ಲದೆ ಈ ರೈಲ್ವೆ ಸ್ಟೇಷನ್ ಕ್ರಾಸ್ ಬಾರ್ಡರ್ ಟ್ರೇಡಿಂಗ್ ಪರ್ಪಸ್ಗೂ ಯೂಸ್ ಮಾಡ್ತಿದ್ರೆ. ಯಾಕಂತಂದ್ರೆ ಇಂಪೋರ್ಟ್ ಎಕ್ಸ್ಪೋರ್ಟ್ ಬಿಸ್ನೆಸ್ ಆಕಿತ್ತ ಪಾಕಿಸ್ತಾನ ಮತ್ತೆ ಇಂಡಿಯಾ ನಡುವ. ಅವಾಗ ಅಟಾರಿ ರೈಲ್ವೆ ಸ್ಟೇಷನ್ ಒಳಗೆ ಕಸ್ಟಮ್ಸ್ ಡ್ಯೂಟೀಸ್ ಎಲ್ಲ ಪೂರಿ ಮಾಡ್ತಿದ್ರ. ಈಗ್ಲೂ ಇಲ್ಲಿ ಮಠ ಟ್ರೈನ್ ರನ್ ಆಗತ್ರಿ. ಪಂಜಾಬ್ ನ ಅಮೃತ್ಸರ್ ದಿಂದ ಅಟಾರಿ ಶ್ಯಾಮ್ ಸಿಂಗ್ ರೈಲ್ವೆ ಸ್ಟೇಷನ್ ಮಠ ಒಂದ್ ಡೆಮೋನು ರನ್ ಆಗತ್ತ. ಒಂದ್ ನಿಮ್ಗ ಬೆಳಿಗ್ಗೆ 7 ಸಿಕ್ಕ್ರ, ಒಂದ್ ಸಂಜೆ 6 ಸಿಗುತ್ತ. ದೆಹಲಿಯಿಂದ ಪಾಕಿಸ್ತಾನ್ ಬಾರ್ಡರ್ ಮಠ ಫುಲ್ ಜರ್ನಿ ನನ್ನ ಚಾನಲ್ ಆದಂತ RCD ಇನ್ಸೈಡ್ ಇಟ್ ಒಳಗೆ ಅಪ್ಲೋಡ್ ಮಾಡೇನ್ರಿ. ಒಮ್ಮೆ ಹೋಗಿ ನೋಡಿ. ಇದ ಲಾಸ್ಟ್ ರೈಲ್ವೆ ಸ್ಟೇಷನ್. ಇನ್ನು ಮುಂದೆ ಸ್ಟಾರ್ಟ್ ಆಗೋದ ಪಾಕಿಸ್ತಾನ.